ಆಗಿದ್ದಕ್ಕಂತ ಅರ್ಧ ಗಂಟೆಯಲ್ಲಿ ಅಲ್ಲಿ ಸಿಎಂ ಮೊದಲು ಮಾಡಿ ಹೋಗ್ತಾರೆ ಅಲ್ಲಿ ಆ ಸ್ಥಳಕ್ಕೆ. ಮತ್ತೆ ಇಲ್ಲಿ ಇದ್ದ ಮಿನಿಸ್ಟ್ರು ಬರ್ತಾ ಇಲ್ಲ, DC ಅವರಿಲ್ಲ, SP ಅವರಿಲ್ಲ, ಆಮೇಲೆ MLA ನಗರ MLAಗಳು ಇದ್ದಾರೆ. ಬರ್ಬೇಕಲ್ಲ, ಅಟ್ಲೀಸ್ಟ್ ಆ ಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತಬೇಕಿತ್ತು. ನಮಸ್ಕಾರ ವೀಕ್ಷಕರೇ, ನಾನು ಯಮನಪ್ಪ ಗುಣಿಕೆ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ. ಮಾಧ್ಯಮದ ಮೂಲಕ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಹುಟ್ಟಿದ್ದೇನೆ. ಏನಪ್ಪಾ ಅಂದ್ರೆ, ಕಳೆದ 3 ತಿಂಗಳ ಹಿಂದೆ ಅಂದ್ರೆ 1/5/2025 ವಿಜಯಪುರ ನಗರದ ಈ ಹಕೀಂ ಚೌಕ್ ಮತ್ತು ಜಂಡಾಕಟ್ಟಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ, ಸ್ಫೋಟವಾಗುತ್ತೆ. ಅಲ್ಲಿ ಊಟ ಮಾಡಿ ಪಾದಚಾರಿ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನ ಮೇಲೆ ಗಾಯಗಳಾಗ್ತವೆ. ಗಾಯಗಳಾಗಿ ಸುಮಾರು 12 ದಿವಸ ಈ ಪಕ್ಕದ ಮಹಾರಾಷ್ಟ್ರದ ಸೊಲಾಪುರ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆ ಪಡಿತಾ ಇರಬೇಕಾದ್ರೆ ಆ ವ್ಯಕ್ತಿಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ತಾನೆ. ಆದರೆ ಒಂದು ದುರಾದೃಷ್ಟ ಸಂಗತಿ ಏನಪ್ಪಾ ಅಂದ್ರೆ, ಗ್ಯಾಸ್ ಬ್ಲಾಸ್ಟ್ ಆಗಿ ಆ ಶವವನ್ನು ತಂದುಬಿಟ್ಟು 12 ದಿನಗಳಾದರೂ ಕೂಡ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿಲ್ಲ. ಇದು ಮೊದಲನೇದು. ಆಮೇಲೆ ಅಲ್ಲಿ ಅಕ್ರಮವಾಗಿ ಗ್ಯಾಸನ್ನು ರೀಫಿಲ್ ಮಾಡ್ತಿದ್ದಾರೆ. ಅವು ತಡೆಗಟ್ಟಬೇಕಾಗಿತ್ತು ಯಾರು, ಪೊಲೀಸ್ ಇಲಾಖೆ. ಅಲ್ಲಿ ಫೇಲ್ ಆಗಿದ್ದಾರೆ. ಬಟ್ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ, ಇವತ್ತು ಅಂದರೆ ಆಗಸ್ಟ್ 15 ಇವತ್ತಿನ ದಿವಸ ಆಡುಗೋಡಿಯಲ್ಲಿ ಒಂದು ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮೇತ IGP ಎಷ್ಟು ಜನ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿದಾರಲ್ಲ, ಜಿಲ್ಲಾಧಿಕಾರಿ ಸಮೇತ ಹೋಗ್ಬಿಟ್ಟು ಅಲ್ಲಿ ಸ್ಪಾಟ್ ಮ್ಯಾಗ ಹೋಗಿ ಅವರಿಗೆ 5 ಲಕ್ಷ ರೂಪಾಯಿಗಳನ್ನ ಪರಿಹಾರವನ್ನಾಗಿ ಘೋಷಣೆ ಮಾಡ್ತಾರೆ. ಅದು ಸ್ಪಾಟ್ ಅಲ್ಲೇ. ಅಲ್ಲಿ ಅಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥ ಏರಿಯಾದ ವ್ಯಕ್ತಿ ಕೂಡ ಮುಸ್ಲಿಮ್ಸ್ನೇ, ಇಲ್ಲಿ ಬ್ಲಾಸ್ಟ್ ಆಗಿ ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಸ್ಲಿಮ್ಸ್ನೇ. ನಾವು ಹೇಳ ಹೊರಟಿದ್ದು ಜಾತಿ ಮತ್ತು ಧರ್ಮಗಳ ಮಧ್ಯೆ ಯಾವುದೇ ಒಂದು ಕೋಮುಗಲಭೆಯ ವಿಚಾರಗಳಲ್ಲ. ಅಲ್ಲಿ ಆಗಿರೋದು ಒಬ್ಬ ವ್ಯಕ್ತಿ ಮುಸ್ಲಿಂ ಮನುಷ್ಯನಿಗೆ, ಇಲ್ಲಿ ಆಗಿದ್ದು ಅನ್ಯಾಯ ಮುಸ್ಲಿಂ ವ್ಯಕ್ತಿಗೆ. ಬಟ್ ರಾಜಧಾನಿಯಲ್ಲಿ ಆದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಪರಿಹಾರವನ್ನು ಕೊಡ್ತೀರಿ. ನಾವು ಪ್ರತ್ಯೇಕ ರಾಜ್ಯವನ್ನ ಕೇಳ್ತಾ ಇದೀವಿ. ಯಾವ ಉದ್ದೇಶಕ್ಕಪ್ಪ ಅಂದ್ರ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸುಮಾರು 500 to 600 ಕಿಲೋಮೀಟರ್ ಇದೆ. ನಮ್ಗೆ ಪ್ರತ್ಯೇಕ ರಾಜ್ಯ ಕೊಟ್ರಿ ಅಂದ್ರೆ ನೀವು ಪ್ರತ್ಯೇಕ ರಾಜ್ಯ ಕೊಡ್ತಾ ಇಲ್ಲ. ಇಲ್ಲಿ ಬೆಳಗಾವಿಗೆ ಬರ್ತೀರಾ, ಬಿಳಿಜಾಳ ರೊಟ್ಟಿ, ಮೊಸರು, ಕೋಲಾರ ಮೊಸರು, ಹಿಂಡಿ, ಹಡಗೈ ತಿಂದ್ಬಿಟ್ಟು ಆರಾಮ್ ತಿಂದು ಒಂದು ಚಳಿಗಾಲ ಅಧಿವೇಶನ ಮಾಡಿ ಹೋಗ್ತೀರಾ. ಪ್ರತ್ಯೇಕ ರಾಜ್ಯ ಕೊಟ್ರೆ ನಮಗೂ ಇಲ್ಲೇ ಬೆಳಗಾವದಲ್ಲಿ ಇದೆಯಲ್ಲಪ್ಪ 200 ಕಿಲೋಮೀಟರ್ ಹೋಗಿ ಆರಾಮ್ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಜನಸಾಮಾನ್ಯರು ಇವತ್ತಿಗೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನಾಗಿ ಕೊಡುವಂತ ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಕಳಕಳಿ ಏನಂದ್ರೆ, ಇವತ್ತೇ ನಡೆದಿರ್ತಕ್ಕಂಥ ಬೆಂಗಳೂರಿನ ಒಂದು ಗ್ಯಾಸ್ ಬ್ಲಾಸ್ಟ್ ಘಟನೆ ವಿತಿನ್ ಅವರ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರನ ಘೋಷಿಸ್ತೀರಿ. ಇಲ್ಲಿ ಆಗಿ ಸುಮಾರು 12 ದಿನಗಳಾದ್ರೂ ಕೂಡ ಪ್ರಕರಣ ದಾಖಲೆಗಳಾಗಲ್ಲ. ಅಲ್ಲಿ ಬ್ಲಾಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮಗಳಾಗಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರ ಮೇಲೆ ಯಾವುದೇ ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸಿಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ, ಇಲ್ಲಿ ಯಾರು ಇಲ್ವಂತ ನಮ್ಮ ಭಾಗದಲ್ಲಿ ಮಿನಿಸ್ಟರ್ ಇದ್ದಾರೆ, MLAಗಳಿದ್ದಾರೆ. 2 ಮಿನಿಸ್ಟರ್ ಇದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಆಮೇಲೆ 8 ಜನ MLAಗಳಿದ್ದಾರೆ. ಈ ಭಾಗದಲ್ಲಿ ನಮ್ಮ ಬಡವರ ಗೋಳುಗಳನ್ನ ಕೇಳೋರು ಯಾರು ಇಲ್ಲ ಅನ್ನುವಂಥ ವಿಚಾರಗಳನ್ನ ನಾವು ಇವತ್ತ ಹೇಳಿಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಏನಪ್ಪಾ ಅಂದ್ರ, ಇವತ್ತು ಆಗಿದ್ದಕ್ಕಂತ ಅರ್ಧ ಗಂಟೆಯಲ್ಲಿ ಅಲ್ಲಿ CM ಮೊದಲು ಮಾಡಿ ಹೋಗ್ತಾರೆ ಅಲ್ಲಿ ಆ ಸ್ಥಳಕ್ಕೆ. ಮತ್ತೆ ಇಲ್ಲಿ ಇದ್ದ ಮಿನಿಸ್ಟ್ರು ಬರ್ತಾ ಇಲ್ಲ, DC ಅವರಿಲ್ಲ, SP ಅವರಿಲ್ಲ, ಆಮೇಲೆ MLA ನಗರ MLAಗಳು ಇದ್ದಾರೆ. ಬರ್ಬೇಕಲ್ಲ, ಅಟ್ಲೀಸ್ಟ್ ಆ ಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತಬೇಕಿತ್ತು. ಅಲ್ಲಿ 1940 ಆಕ್ಟ್ ಪ್ರಕಾರ ಏನಾರ ಒಂದಿಷ್ಟು ಪರಿಹಾರ ಕೊಡ್ಬೇಕಿತ್ತು, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಿತ್ತು. ಸಲ್ಮಾನ್ ಜಾಕೀರ್ ಅನ್ನುವಂಥ ವ್ಯಕ್ತಿ ಮೃತಪಡ್ತಾನ. ಆ ವ್ಯಕ್ತಿ ಆ ಮನೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದ, ತುಡಿಯುವಂತ ವ್ಯಕ್ತಿ ಅವನೇ. ಇವತ್ತ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಮನೆತನಕ ನ್ಯಾಯವನ್ನು ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ. ಅವ್ರ ಗೋಳು ಏನಾಗಿತ್ತಪ್ಪ ಅಂದ್ರ, ಈ ಘಟನೆ ನಡೆದು 12 ದಿನಗಳು ಕಳೆದ್ರು ಕೂಡ ಯಾರು ಬಂದು ಕೇಳಿಲ್ಲ ಅಂತೇಳಿ ಮೃತಪಟ್ಟಾಗ ಆ ಶವವನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ಅವ್ರು ಧರಣಿ ಕುಂತಿದ್ರು. ಅವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಊರಲ್ಲಿ ಇರಲಿಲ್ಲ. ಯಾರೋ ನಮ್ಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು ಬಂದು ಅದನ್ನ ಸಮಜಾಯಿಸಿ ಕರ್ಕೊಂಡು ಒಯ್ದು ಕಳಿಸಿದ್ರು. ಇವತ್ತಿಗೆ ಅವ್ರ ಬೇಡಿಕೆ ಏನಾಗಿತ್ತಪ್ಪ ಅಂದ್ರ, ನಮ್ಮ ಮನೆಯಲ್ಲಿ ದುಡಿತಕ್ಕಂಥ ಒಬ್ಬ ವ್ಯಕ್ತಿ ಮೃತಪಟ್ಟನ, ನಮ್ಮ ಮನೆ ನಡೆಯೋದು ಕಷ್ಟ ಆಗೈತಿ, ನಮ್ಮ ಸರ್ಕಾರದಿಂದ ಏನಾರು ಸವಲತ್ತುಗಳು ಕೊಡಿಸ್ರಿ, ಇಲ್ಲ ಅಂದ್ರೆ ನಮ್ಗೊಂದು ಎಲ್ಲರೂ ಕೆಲಸ ಕೊಡಿಸ್ರಿ ಅನ್ನೋ ಒಂದು ಅಳಿಲಿತ್ತು ಅವ್ರದ್ದು.
ಅದು ಕೂಡ ಇವತ್ತಿಗೂ ಈಡೇರಿಲ್ಲ. ಆದರೆ ಇದೇ ವಿಷಯವ ಅಂದ್ರೆ ಇದೇ ಸಮುದಾಯದ ಮೇಲೆ ಅಥವಾ ಇದೇ ವಿಷಯ ಇಟ್ಕೊಂಡು ಈ ಘಟನೆ ಬೆಂಗಳೂರಲ್ಲಿ ನಡೆದಾಗ ವಿತಿನ್ 5 ಸೆಕೆಂಡ್ ಅಥವಾ 5 ನಿಮಿಷದಲ್ಲಿ ಬಂದು ಎಲ್ಲರೂ ಬಂದು ಪರಿಹಾರ ಕೊಡ್ತೀರಿ, ಮಾನ್ಯ ಮುಖ್ಯಮಂತ್ರಿಗಳೇ ಆ ಜಾಗಕ್ಕೆ ಹೋಗಿ ಪರಿಹಾರ ಘೋಷಣೆ ಮಾಡ್ತಾರ ಅಂದ್ರೆ ನಮ್ಮ ಆಡಳಿತ ವ್ಯವಸ್ಥೆಗೂ ಮತ್ತು ಆ ಭಾಗದ ಆಡಳಿತ ವ್ಯವಸ್ಥೆಗೆ ಎಷ್ಟು ವ್ಯತ್ಯಾಸ ಐತಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸ್ತಾರೋ ಅಥವಾ ನಮ್ಮ ಜಿಲ್ಲೆಯ ಹೆಮ್ಮೆಯ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳ ಸಚಿವರು ಗಮನಿಸ್ತಾರೆ ನಮಗಂತೂ ಗೊತ್ತಿಲ್ಲ. ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವಂತ ವಿಚಾರ ಮಾಡ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಬೇಡಿಕೆಯ ಉದ್ದೇಶಗಳನ್ನ ಇಲ್ಲಿ ನಾವು ಈಗ ಮನಸ್ಸು ಬಿಚ್ಚಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ತರ ತಾರತಮ್ಯ ಬೇಡ. ಉತ್ತರ ಕರ್ನಾಟಕಕ್ಕೊಂದು ನ್ಯಾಯ ಮತ್ತು ನಿಮ್ಮ ರಾಜಧಾನಿ ಬೆಂಗಳೂರಿಗೊಂದು ನ್ಯಾಯ ಬೇಡ. ಯಾಕಂದ್ರೆ ನೀವು ಅಲ್ಲಿ ಹೆಂಗ 5 ನಿಮಿಷದಲ್ಲಿ ಹೋಗಿ ಅದಕ್ಕೆ ರೀಚ್ ಆಗಿ ಅವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನು ಕೊಡ್ತಿರಲ್ಲ, ಅದೇ ರೀತಿ ನಮ್ಮ ಇಲ್ಲಿ ಇದ್ದಿರ್ತಕ್ಕಂಥ ಸಚಿವರಿಗೆ MLAಗಳಿಗೆ ಹೇಳಿ ನಮಗೂ ಪರಿಹಾರಗಳನ್ನು ಕೊಡಿಸುವಂತ ವ್ಯವಸ್ಥೆ ಮಾಡ್ರಿ. ದಯವಿಟ್ಟು ಆ ಭಾಗಕ್ಕೂ ಈ ಭಾಗಕ್ಕೂ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ ಅನ್ನೋದೇ ನಮ್ದೊಂದು ಅಳಿಲು. ಈ ಘಟನೆ ಆಗಿರ್ತಕ್ಕಂಥ ಈ ಘಟನೆಗೆ ಸನ್ಮಾನ್ ಜಾಕೀರ್ ಇನಾಮ್ದಾರ್ ಅನ್ನೋವರಿಗೆ ಕುಟುಂಬಕ್ಕೆ ಸರ್ಕಾರದ ಸೂಕ್ತ ಪರಿಹಾರ ಸಿಗಬೇಕು. ಅವ್ರ ಮನೆ ನಡೆಸ್ತಕ್ಕಂಥ ಯಜಮಾನಿನೇ ತೀರ್ಕೊಂಡ ಒಂದು ಕಾರಣಕ್ಕೋಸ್ಕರ ಅವ್ರ ಮನೆಗೆ ಆಧಾರ ಸ್ತಂಭವಾಗಿ ಸರ್ಕಾರವನ್ನು ಒಂದು ಸೂಕ್ತ ಪರಿಹಾರ ಕೊಡ್ಬೇಕಂತ ನಮ್ದೊಂದು ಅಳಿಲೈತಿ. ಇವತ್ತೇನು ಮುಬಾರಕ್ ಅನ್ನೋರು ಒಂದು ಆಡುಗೋಡಿಯಲ್ಲಿ ಏನು ಬ್ಲಾಸ್ಟ್ ಆಗ್ತದೆ, ಅವರಿಗೆ ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ನೀವು ಪರಿಹಾರ ಕೊಟ್ಟಿದ್ರಿ, ನಮ್ಗೇನು ಬೇಜಾರಿಲ್ಲ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟು ಒಂದು ಮುಸ್ಲಿಂ ವ್ಯಕ್ತಿ ಮೇಲೆ, ಇಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟು ಒಬ್ಬ ಮುಸ್ಲಿಂ ವ್ಯಕ್ತಿ ಮೇಲೆ, ಇಲ್ಲಿ ನಮ್ಮ ಗೋಳಗುಮಟ ಸರಹದ್ದಿನಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್ ಅನ್ನ ಅವತ್ತಿನ ಹಿಡಿದು ಇವತ್ತಿಗೂ ಅಲ್ಲಿ ನಿಂತಿದೆ. ಪಾಪ ಮನಿತನದ ಅಳಿಲು ಏನಿತ್ತಪ್ಪ ಅಂದ್ರೆ ಬಿಜಾಪುರದಲ್ಲಿ ಅಕ್ರಮ ಗ್ಯಾಸ್ ತುಂಬುವಂತ ವಿಚಾರ ಎಲ್ಲ ಬಂದ್ ಮಾಡಿಸ್ಬೇಕತ್ತಿತ್ತು. ಸದ್ಯ PSI ಅಲ್ಲಿ ಸಂಬಂಧಪಟ್ಟಂತ PSI ಅವರು ಬಂದ್ ಮಾಡಿಸಿದಾರೆ ಆ ಏರಿಯಾದಾಗ ಅಷ್ಟೇ ನನಗೆ ತಿಳಿದ ಮಟ್ಟಿಗೆ. ಇನ್ನು ಬೇರೆ ಕಡೆ ನಡೆದಿರಬಹುದು, ಬಟ್ ಆದ್ರೆ ಏನು ಈಗ ಅವ್ರಿಗೆ ಸೂಕ್ತ ಪರಿಹಾರ ಅಂತ ಸಿಗಬೇಕು. ಇನ್ನೊಮ್ಮೆ ಈ ಬಿಜಾಪುರದಲ್ಲಿ ಅಂತ ಅಕ್ರಮ ಗ್ಯಾಸ್ ತುಂಬುವಂತ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತ ನಮ್ದೊಂದು ಕೋರಿಕೆ.